ಜೆಡಿಎಸ್ ಶಾಸಕನ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಗರಂ ಆಗಿದ್ದಾರೆ. ಎಂಎಲ್ಎ ಸುರೇಶ್ ಬಾಬು ವಿರುದ್ಧ ಆಕ್ರೋಶದ ಮಾತನಾಡಿದ್ದಾರೆ. ಸುರೇಶ್ ಬಾಬು ಕೇವಲ ಜೆಡಿಎಸ್ನ ಶಾಸಕ ಮಾತ್ರ ಅಲ್ಲ, ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಕೂಡ ಹೌದು. ಎಂಎಲ್ಎ ಅವರ ವಿರುದ್ಧ ಸೋಮಣ್ಣ ಗರಂ ಆಗಿದ್ದಾರೆ. ಸೋಮಣ್ಣ ಗರಂ ಆದ್ರೆ ಏನು ವಿಶೇಷ? ಅವ್ರದ್ದು ಬಿಜೆಪಿ, ಇವ್ರದ್ದು ಜೆಡಿಎಸ್ ಅಂದ್ರೆ ನೋ, NDAಯ ಭಾಗ. ಇವರಿಬ್ಬರು ರಾಜ್ಯದಲ್ಲಿ ಒಟ್ಟಿಗೆ ಅಧಿಕಾರ ನಡೆಸ್ತಾ ಇರೋರು. ಆಕ್ರೋಶ ವ್ಯಕ್ತಪಡಿಸ್ತಾರೆ ಸಚಿವ ಸೋಮಣ್ಣ. ಚಿಕ್ಕನಾಯಕನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೆದ್ರೂ ಎಂಎಲ್ಎ ಸಭೆಗೆ ಬರಲ್ಲ, ಧೈರ್ಯವಾಗಿ ಕಾರ್ಯಕರ್ತರ ಕೈಯಲ್ಲಿ ಪತ್ರ ಕಳಿಸ್ತಾರೆ. ಗರಂ ಆಗಿ ಒಂದು ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಜೆಡಿಎಸ್ ಶಾಸಕನ ವಿರುದ್ಧ ಇವತ್ತು ಕೇಂದ್ರ ಸಚಿವ ಸೋಮಣ್ಣ ಕೂಡ ಗರಂ ಆಗಿದ್ದಾರೆ. ನಿಮ್ದೇ ಕ್ಷೇತ್ರ ರೀ, ನಿಮ್ಮ ಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಆದರೂ ಬರಲ್ಲ ನೀವು ಅನ್ನೋ ರೀತಿನಲ್ಲಿ ಇತ್ತು ಆ ಗರಂ ಆದಂಥ ಪರಿಸ್ಥಿತಿ. ಸುರೇಶ್ ಬಾಬು ಅವರು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರು. ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥವರು ಎಲ್ಲ ಶಾಸಕರನ್ನ ಒಂದು ಕಡೆ ಹೋಲ್ಡ್ ಮಾಡಿಡಬೇಕಾದಂಥವ್ರು. ಅವ್ರದ್ದೇ ಕ್ಷೇತ್ರದ ಅವ್ರದ್ದೇ ಶಾಸಕರು ಅವ್ರದ್ದೇ ಕ್ಷೇತ್ರಕ್ಕೆ ಬರಲ್ಲ, ಅದು ಸಚಿವರು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸಭೆಗೆ ಅವ್ರು ಬರಲ್ಲ ಅಂತಂದರೆ ಯಾರ್ದೋ ಕೈಯಲ್ಲಿ ಪತ್ರ ಕಳಿಸ್ಬಿಡ್ತಾರೆ ಅನ್ನುವ ಅಸಮಾಧಾನವನ್ನು ಸೋಮಣ್ಣ ವ್ಯಕ್ತಪಡಿಸಿದರು. ಏನು ಆಯ್ತಪ್ಪ, ಆಮೇಲೆ ನೀವು ಮಾಡಿಕೊಡ್ರಿ, ನಾನು ಯಾಕ್ರಿ ಮಾಡಿದ್ದೀನಿ? ನಾನು ಭಾರತ ಸರ್ಕಾರದ ಮಂತ್ರಿ ರೀ, ಅವ್ರು ಬರಬೇಕು ರೀ, ಅವರು ಅದು ಅವ್ರ ಕರ್ತವ್ಯ. ಅದು ನೋ, ನಾನು ಇಷ್ಟಪಡೋದಿಲ್ಲ. ನಾನು 8 ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಬು, ನಿಮ್ಮ MLA ಅವ್ರು ಗೆಲ್ಸಿದ್ದೀರಿ 4 ಸಾರಿ 5 ಸಾರಿ. ನೀವು ಅವರು ಬರಬೇಕಾದ ಅವ್ರ ಧರ್ಮ, ಅವ್ರ ಧರ್ಮ ಅದು. ಅವೆಲ್ಲ ನಮ್ಮ ಹತ್ರ ಪಾಟಿ ಗೀಟಿ ಇಲ್ಲ. ಸ್ನೇಹ, ಆತ್ಮೀಯತೆ. ಇನ್ನೊಂದು ತಿಳ್ಕೊಳ್ಳಿ, ಎಲ್ಲಿವರೆಗೆ ನಿಮಗೆ ಎಲ್ಲ ಬರದೇ ಹೋದರೆ ಕಷ್ಟ ಆಯ್ತದೆ. ಯಾರು ದೊಡ್ಡವರಲ್ಲ, ಎಲ್ಲರಿಗಿಂತ ದೊಡ್ಡವರು ಭಗವಂತ ಪೂಜ್ಯರು ಇಲ್ಲಿರೋ ಜನ. ಇವರೇ ದೇವ್ರುಗಳು ನಮಗೆ. ನಾವು ಯಾರು ದೇವರು ಅಲ್ಲ, ನಾವೆಲ್ಲ ದೆವ್ವಗಳು. 100 ಹೇಳ್ತೀವಿ, 1-2 ಮಾಡಿದ್ರೆ ಸಾಕು, ಖುಷಿ ಪಡ್ತಾರೆ. ಅವ್ರು ಹೇಳಿದ್ದೆಲ್ಲ ಮಾಡಿಬಿಟ್ರೆ ರಾಮರಾಜ್ಯ ಆಗೋಯ್ತದೆ. ಇಲ್ಲಮ್ಮ, 1-2 ಮಾಡಿಬಿಟ್ಟು ಕಳಿಸಿ, ನೀವು ಅದೇನು ಸಣ್ಣ ಕೆಲಸಗಳು ಮಾಡಿ ಕಳಿಸಿ, ಎಷ್ಟು ಖುಷಿ ಪಡ್ತಾರೆ ನೋಡಿ. ಏನು ಮಾಹಿತಿ ಕೊಡ್ತಾರೆ. ಹೇಮಂತ್, ಇಬ್ಬರು ಒಂದೇ ಪಕ್ಷ ಅಲ್ಲ, ಬಟ್ ಒಂದೇ ಅಲಯನ್ಸ್ನ ಶಾಸಕರು. ಇಬ್ಬರು ಕೂಡ ಸದ್ಯಕ್ಕೆ ಕೇಂದ್ರದಲ್ಲಿ ಒಟ್ಟಿಗೆ ಆಡಳಿತ ನಡೆಸ್ತಾ ಇರೋರು. ಆದರೆ ಇದು ಹೆಂಗೆ ವೈಯಕ್ತಿಕ ಅಸಮಾಧಾನ ಅಂತಂತೀರಾ, ಅಥವಾ ಅವ್ರು ಬಂದಿಲ್ಲ ಅನ್ನೋದಕ್ಕೆ ಮಾತ್ರ ಈ ಅಸಮಾಧಾನನ? ಏನಂದ್ರು ಸೋಮಣ್ಣ? ಖಂಡಿತ ಪ್ರಣೋದ್, ಸೋಮಣ್ಣವರು ಮತ್ತೆ ಏನು JDS ಶಾಸಕರ ನಡುವೆ ಒಂದಷ್ಟು ಬಿರುಕಿದೆ ಅನ್ನುವಂಥದ್ದು ಏನು ಒಳಗೊಳಗೆ ಇದ್ದಂಥದ್ದು ಈಗ ಸದ್ಯ ಹೊರ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಕೂಡ ಏನು ಬಿಜೆಪಿಯಲ್ಲಿದ್ರು ಕೂಡ ಮಾಧುಸ್ವಾಮಿ ಅವರು ಸೋಮಣ್ಣನವ್ರನ್ನ ವಿರೋಧ ಮಾಡಿದ್ರು. ಏನು ಈ ಕ್ಷೇತ್ರದಲ್ಲಿ ನಿಲ್ಲೋದು ಬೇಡ ಅಂತ ಹೇಳಿ ವಿರೋಧ ಮಾಡಿದ್ರು, ಮತ್ತೆ ಸಪೋರ್ಟ್ ಕೂಡ ಮಾಡಿರ್ಲಿಲ್ಲ. ಆದ್ರೆ JDSನ ಶಾಸಕರಾದಂತ ಸುರೇಶ್ ಬಾಬು ಅವರು ನೇರವಾಗಿ ವಿ ಸೋಮಣ್ಣನವ್ರಿಗೆ ಏನು ಮಣೆ ಹಾಕಿದ್ದಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನು ವಿ ಸೋಮಣ್ಣನವರು ಕೂಡ ಏನು ಪ್ರಚಾರದ ಸಂದರ್ಭದಲ್ಲಿ ಅವರನ್ನ ತಬ್ಬಿ ಮಾತನಾಡಿದ್ದಂಥದ್ದನ್ನ ನಾವು ನೋಡಿದ್ವಿ. ಆದ್ರೆ ಸದ್ಯ ಏನು ವಿ ಸೋಮಣ್ಣನವರ ಕಾರ್ಯಕ್ರಮಕ್ಕೆ ಸುರೇಶ್ ಬಾಬು ಅವರು ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ವಿ ಸೋಮಣ್ಣನವರು ನೇರವಾಗಿ ವೇದಿಕೆ ಮೇಲ್ಭಾಗವೇ ಗರಂ ಆಗಿರುವಂತದ್ದು. ಕೇವಲ ಪತ್ರ ಕೊಟ್ಬಿಟ್ರೆ ಆಗೋಲ್ಲ, ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಏನು ಅವರು ಪತ್ರ ಕೊಟ್ಟಿದ್ದಂಥದ್ದು ಅಭಿವೃದ್ಧಿ ವಿಚಾರವಾಗಿ. ಈ ಒಂದು ಭಾಗದ ಜನ ಏನಿದ್ದಾರೆ, ಇವರು 4 ಬಾರಿ ಸುರೇಶ್ ಬಾಬು ಅವ್ರನ್ನ ಗೆಲ್ಸಿದ್ದಾರೆ. ಆ ಒಂದು ಜನರ ಋಣವನ್ನ ತೀರಿಸಬೇಕು ಅಂತ ಹೇಳಿ ವಿ ಸೋಮಣ್ಣನವರು ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಇವರ ಮಾತುಗಳನ್ನ ನೋಡ್ತಾ ಇದ್ರೆ ಸುರೇಶ್ ಬಾಬು ಅವರ ಮತ್ತೆ ವಿ ಸೋಮಣ್ಣನವರ ಸಂಬಂಧ ಅಳಿಸಿದ್ಯಾ ಅನ್ನುವಂಥದ್ದು ಇಲ್ಲಿ ನೇರವಾಗಿ ಸ್ಪಷ್ಟವಾಗಿ ಕಾಣುವಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಮಾಹಿತಿಗೆ ಹೇಮಂತ್.